ನಮಸ್ಕಾರ, ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಪ್ರೀತಿ ಆಕಾಶ್. ಸಾಲು ಮರದ ತಿಮ್ಮಕ್ಕ, ಈ ಹೆಸರನ್ನ ಕೇಳಿದ್ರೆ ಸಾಕು ಮೈ ರೋಮಾಂಚನ ಆಗುತ್ತೆ. ಹಸಿರನ್ನ ಉಸಿರಾಗಿಸಿಕೊಂಡು ಬದುಕಿದ ಮಹಾತಾಯಿ, ಮರಗಳನ್ನೇ ಮಕ್ಕಳಾಗಿಸಿಕೊಂಡು ಜೀವಿಸಿದ ದಿಟ್ಟ ಮಹಿಳೆ. ಬೇಸರದ ಸುದ್ದಿ ಏನೆಂದ್ರೆ ಸಾಲು ಮರದ ತಿಮ್ಮಕ್ಕ ಇನ್ನಿಲ್ಲ. ಹೌದು, 114 ವರ್ಷಗಳ ಕಾಲ ತುಂಬು ಜೀವನ ಸಾಗಿಸಿದ್ದ ತಿಮ್ಮಕ್ಕ 1911 ಜೂನ್ 30ರಂದು ತುಮಕೂರು ಜಿಲ್ಲೆಯ ಹುಲಿಕಲ್ ಗ್ರಾಮದಲ್ಲಿ ಜನಿಸಿದ್ರು. ಮೊದಲು ಕಲ್ಲು ಗಣಿಯಲ್ಲಿ ಕೂಲಿ ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇದ್ರು. ಆಮೇಲೆ ಜಾನುವಾರುಗಳನ್ನ ಸಾಕ್ತಾ ಇದ್ದ ಚಿಕ್ಕಯ್ಯ ಎಂಬಾತರನ್ನ ತಿಮ್ಮಕ್ಕ ಮದುವೆಯಾಗ್ತಾರೆ. ಆದ್ರೆ ಮದುವೆಯಾಗಿ 25 ವರ್ಷಗಳಾದ್ರೂ ಈ ದಂಪತಿಗೆ ಮಕ್ಕಳಾಗಲ್ಲ. ಹರಕೆ ಪೂಜೆ ಮಾಡಿದ್ರೂ ಸಂತಾನ ಪ್ರಾಪ್ತಿಯಾಗೋದಿಲ್ಲ. ಜೊತೆಗೆ ಸಮಾಜದ ಟೀಕೆ ಬೇರೆ. ಹೀಗಾಗಿ ತನ್ನೊಳಗಿದ್ದ ದುಃಖವನ್ನ ಮರೆಯೋಕೆ ತಿಮ್ಮಕ್ಕ ದಂಪತಿ ಗಿಡಗಳನ್ನ ನಡೋಕೆ ಶುರು ಮಾಡ್ತಾರೆ. ಹೀಗೆ ಮರಗಳನ್ನ ಬೆಳೆಸೋಕೆ ಶುರು ಮಾಡಿದ ದಂಪತಿ ಹುಲಿಕಲ್ ಮತ್ತು ಕುದೂರು ನಡುವಿನ ಹೆದ್ದಾರಿಯಲ್ಲಿ ಮರ ನೆಟ್ಟು ಪೋಷಣೆ ಮಾಡುತ್ತೆ. ಸುಮಾರು 4.5 ಕಿಲೋಮೀಟರ್ ರಸ್ತೆಯ ಉದ್ದಕ್ಕೂ 385 ಆಲದ ಮರ ನೆಟ್ಟು ಸ್ವಂತ ಮಕ್ಕಳಂತೆ ಮರಗಳಿಗೆ ನೀರು ಹಾಕಿ ಪೋಷಣೆ ಮಾಡುತ್ತೆ. ಈ ಮಹಾತ್ ಕಾರ್ಯಕ್ಕೆ ತಿಮ್ಮಕ್ಕನಿಗೆ ಸಾಲು ಮರದ ತಿಮ್ಮಕ್ಕ ಅಂತ ಹೆಸರು ಬಂತು. 1991ರಲ್ಲಿ ಪತಿ ನಿಧನರಾದ್ರು. ತಮ್ಮ ಪರಿಸರ ಸೇವೆಯನ್ನ ತಿಮ್ಮಕ್ಕ ಮುಂದುವರಿಸಿಕೊಂಡು ಬಂದ್ರು. ಒಂದು ಲೆಕ್ಕ ಹೇಳೋದಾದ್ರೆ ಸುಮಾರು 8,000ಕ್ಕೂ ಅಧಿಕ ಮರಗಳನ್ನ ನೆಟ್ಟು ಪೋಷಣೆ ಮಾಡಿದ್ದಾರೆ. ಸಾಲು ಮರದ ತಿಮ್ಮಕ್ಕ ಮಾಡಿದ ಮಹಾನ್ ಸಾಧನೆಗೆ ಅವರಿಗೆ 10 ಪ್ರಶಸ್ತಿಗಳು ಲಭಿಸಿವೆ. ಕರ್ನಾಟಕ ಪರಿಸರ ಪ್ರಶಸ್ತಿ, ಭಾರತ ಸರ್ಕಾರದಿಂದ ಪದ್ಮಶ್ರೀ, ಕರ್ನಾಟಕ ಕೇಂದ್ರೀಯ ವಿವಿಯಿಂದ ಗೌರವ ಡಾಕ್ಟರೇಟ್ ಸೇರಿದಂತೆ ವಿದೇಶಗಳಲ್ಲೂ ತಿಮ್ಮಕ್ಕರಿಗೆ ಸನ್ಮಾನ ಮಾಡಲಾಗಿದೆ ಅನ್ನೋದು ವಿಶೇಷ. ಸುಮಾರು ವರ್ಷಗಳಿಂದ ತಿಮ್ಮಕ್ಕ ಅವರು ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ರು. ಆರೋಗ್ಯದಲ್ಲಿ ವಿಪರೀತ ಸಮಸ್ಯೆ ಕಂಡ ಹಿನ್ನೆಲೆ ಬೆಂಗಳೂರಿನ ಅಪೋಲೋ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಚಿಕಿತ್ಸೆ ಫಲಕಾರಿಯಾಗದೆ ಇವತ್ತು ಇಹಲೋಕ ತಿಳಿಸಿದ್ದಾರೆ. ಏನೇ ಹೇಳಿ, ಸಾಲು ಮರದ ತಿಮ್ಮಕ್ಕರಿಗೆ ಯಾವುದೇ ನಿರೀಕ್ಷೆ ಇರಲಿಲ್ಲ ಇಷ್ಟೊಂದು ಪ್ರಶಸ್ತಿ ಪುರಸ್ಕಾರಗಳು ಲಭಿಸುತ್ತೆ ಅಂತ. ಇಷ್ಟಿದ್ರೂ ಮರಗಳನ್ನ ಮಕ್ಕಳಂತೆ ಸಾಕಿದ ಈ ಮಹಾ ತಾಯಿಗೆ ಕೋಟಿ ನಮನ. ಇದಾಗಿತ್ತು ದಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.